ಮಂಗಳೂರು ಸೆಂಟ್ರಲ್ ರೈಲ್ವೆ ನಿಲ್ದಾಣಕ್ಕೆ ನಿಮಗೆಲ್ಲರಿಗೂ ಸುಸ್ವಾಗತ. ನಾನು ಈ ವಿಡಿಯೋದಲ್ಲಿ ಈ ನಿಲ್ದಾಣವನ್ನು ತೋರಿಸುತ್ತೇನೆ. ಅದರ ಜೊತೆ ಈ ನಿಲ್ದಾಣ ಯಾವ ವರ್ಷ ಪ್ರಾರಂಭಿಸಲಾಗಿತ್ತು ಮತ್ತು ಈ ನಿಲ್ದಾಣದಿಂದ ನೀವು ಎಲ್ಲೆಲ್ಲಿಗೆ ಹೋಗಬಹುದು ಎಲ್ಲವನ್ನು ಈ ವಿಡಿಯೋದಲ್ಲಿ ಮಾಹಿತಿ ಕೊಡುತ್ತೇನೆ. ಅದಕ್ಕಿಂತ ಮೊದಲು ಫಸ್ಟ್ ಟೈಮ್ ನಮ್ಮ ವಿಡಿಯೋ ನೋಡ್ತಾ ಇದ್ರೆ ಫಾಲೋ ಮಾಡಿ, ಲೈಕ್ ಮತ್ತು ಶೇರ್ ಮಾಡಿ. ಈ ನಿಲ್ದಾಣವನ್ನು 2007ನೇ ಇಸ್ವಿಯಲ್ಲಿ ಶತಮಾನೋತ್ಸವ ಆಚರಣೆ ಮಾಡಲಾಗಿದೆ. ಅಂದರೆ 1907ನೇ ಇಸ್ವಿಯಲ್ಲಿ ಈ ನಿಲ್ದಾಣ ತೆರೆಯಲಾಗಿದೆ. ಅದರ ಜೊತೆಗೆ ಈ ನಿಲ್ದಾಣದಿಂದ ಅದೇ ವರ್ಷ ರೈಲು ಸಹ ಸಂಚಾರ ಆಗಿದೆ. ಮೊದಲಿಗೆ ಈ ನಿಲ್ದಾಣ ಕಂಕನನಾಡಿ ಎಂದು ಕರೆಯುತ್ತಿದ್ದರು. ಇತ್ತೀಚೆಗೆ ರಾಜ್ಯ ಸರ್ಕಾರ ಮರುನಾಮಕರಣ ಮಾಡಿ ಮಂಗಳೂರು ಸೆಂಟ್ರಲ್ ರೈಲ್ವೆ ನಿಲ್ದಾಣ ಎಂದು ಹೆಸರನ್ನು ಇಡಲಾಗಿದೆ. ಈ ನಿಲ್ದಾಣದಲ್ಲಿ ವಿಶಾಲವಾದ ಪ್ಲಾಟ್ಫಾರ್ಮ್ಗಳನ್ನು ಹೊಂದಿದೆ. ಅದರ ಜೊತೆಗೆ ಇಲ್ಲಿಗೆ ದಿನನಿತ್ಯ 100 ಟ್ರೈನುಗಳು ಬಂದು ಹೋಗುತ್ತವೆ. ಯಾವ್ಯಾವು ಎಲ್ಲೆಲ್ಲಿಗೆ ಹೋಗಬಹುದು ಅದನ್ನು ತಿಳಿಸುತ್ತೇನೆ. ಈ ನಿಲ್ದಾಣದಿಂದ ವೆಸ್ಟ್ ಕೋಸ್ಟ್ ಸೂಪರ್ ಫಾಸ್ಟ್ ಎಕ್ಸ್ಪ್ರೆಸ್, ಮತ್ಸ್ಯಗಂಧ ಎಕ್ಸ್ಪ್ರೆಸ್, ತಿರುವನಂತಪುರ ಸೆಂಟ್ರಲ್, ಮಂಗಳೂರು ಸೆಂಟ್ರಲ್ ಎಕ್ಸ್ಪ್ರೆಸ್, ಮಂಗಳೂರು ಸೆಂಟ್ರಲ್ MGR, ಚೆನ್ನೈ ಸೆಂಟ್ರಲ್ SF ಎಕ್ಸ್ಪ್ರೆಸ್, ಮಂಗಳೂರು ಸೆಂಟ್ರಲ್ ತಿರುವನಂತಪುರ ವಂದೇ ಭಾರತ್ ಎಕ್ಸ್ಪ್ರೆಸ್, ಮಲಬಾರ್ ಚೆನ್ನೈ ಮಲಗಾವಿ ಎಕ್ಸ್ಪ್ರೆಸ್, ಮಾವೇಲಿ ಎಕ್ಸ್ಪ್ರೆಸ್, ಪರಶುರಾಮ ಎಕ್ಸ್ಪ್ರೆಸ್ ಇತ್ಯಾದಿ. ದಕ್ಷಿಣ ರೈಲ್ವೆಯು ಕನ್ಯಾಕುಮಾರಿ, ಚೆನ್ನೈ, ಕಾಂಚೇಗೌಡ, ಬೆಂಗಳೂರು ಸಂಪರ್ಕಿಸುತ್ತದೆ. ನೈಋತ್ಯ ರೈಲ್ವೆ ಬೆಂಗಳೂರು ವಿಜಯಪುರವನ್ನು ಸಂಪರ್ಕಿಸುತ್ತದೆ. ಕೊಂಕಣ ರೈಲ್ವೆಯು ಮುಂಬೈಯನ್ನು ಸಂಪರ್ಕಿಸುತ್ತದೆ. ಈ ನಿಲ್ದಾಣದ ಒಳಗಡೆಗೆ ಹೋಟೆಲ್ಗಳ ವ್ಯವಸ್ಥೆಯೂ ಸಹ ಇದೆ. ಅದರ ಜೊತೆ ವೇಟಿಂಗ್ ಹಾಲ್ಗಳು ಸಹ ಇದೆ. ಪ್ರತ್ಯೇಕವಾದ ಮಹಿಳೆಯರ ವೇಟಿಂಗ್ ಹಾಲು ಸಹ ಇದೆ. ಸ್ವಚ್ಛವಾದ ಶೌಚಾಲಯಗಳು ಸಹ ಇದ್ದಾವೆ. ಅದರ ಜೊತೆಗೆ ಪ್ರೀಪೇಯ್ಡ್ ಆಟೋ ರಿಕ್ಷಾಗಳು ಸಹ ದೊರೆಯುತ್ತವೆ ಮತ್ತು ಸ್ಕೂಟರ್ಗಳು ಸಹ ಬಾಡಿಗೆ ರೂಪದಲ್ಲಿ ಈ ನಿಲ್ದಾಣದಲ್ಲಿ ದೊರೆಯುತ್ತವೆ. ಈ ಗೋಡೆಯಿಂದ